ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಏಪ್ರಿಲ್ ವೇಳೆಗೆ ಕಲಾಲೋಕ ಅಂತಕ್ಕಂಥ ಮಾರಾಟ ಮಳಿಗೆಯನ್ನು ಆರಂಭ ಮಾಡಲಾಗುತ್ತೆ. ಏನಿದು ಕಲಾಲೋಕ ಅಂದರೆ ಕನ್ನಡ ನಾಡಿನ ಅಸ್ಮಿತೆಯ ಸರ್ಕಾರಿ ಉದ್ದಿಮೆಗಳ ಉತ್ಪನ್ನಗಳ ಹಬ್. ಹೈಫೈ ಏರ್ಪೋರ್ಟ್ನಲ್ಲಿ ಇವಾಗ ಶುರುವಾಗೋಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹೇಗಿರುತ್ತೆ ಈ ಕಲಾಲೋಕ ಅಂತ ನೋಡೋಣ ಬನ್ನಿ. ಏರ್ಪೋರ್ಟ್ನಲ್ಲಿ ಚನ್ನಪಟ್ಟಣದ ಬೊಂಬೆ, ಇಳಕಲ್ ಸೀರೆ. ಕೆಐಎಎಲ್ನಲ್ಲಿ ಇನ್ಮುಂದೆ ಕನ್ನಡದ ಅಸ್ಮಿತೆಯ ಉತ್ಪನ್ನಗಳ ಕಲರವ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇನ್ಮುಂದೆ ಚನ್ನಪಟ್ಟಣದ ಬೊಂಬೆ, ಇಳಕಲ್ ಸೀರೆ, ಮೈಸೂರು ಸ್ಯಾಂಡಲ್ ಸೋಪ್, ಲಂಬಾಣಿ ಕಸೂತಿ ಉತ್ಪನ್ನ, ಮೈಸೂರಿನ ಸಿಲ್ಕ್ ಸೀರೆಗಳ ಕಲರವ ಶುರುವಾಗುತ್ತೆ. ಸರ್ಕಾರಿ ಸ್ವಾಮ್ಯದ ಕೆಎಸ್ಡಿಎಲ್ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ, ಕರ್ನಾಟಕ ರೇಷ್ಮೆ ಉದ್ಯಮ ನಿಗಮ, ಕಾಫಿ ಬೋರ್ಡ್ ಮತ್ತು ಲಿಡ್ಕರ್ ಸಂಸ್ಥೆಗಳು ತಯಾರಿಸುವಂತಹ ಉತ್ಪನ್ನಗಳ ಮಳಿಗೆ ಏಪ್ರಿಲ್ನಲ್ಲಿ ಶುರುವಾಗುತ್ತೆ. ಈ ಬಗ್ಗೆ ಸಚಿವ ಎಂಬಿ ಪಾಟೀಲ್ ವಿಮಾನ ನಿಲ್ದಾಣದ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಸೂಚನೆ ಕೊಟ್ಟಿದ್ದಾರೆ. ಈ ಮಳಿಗೆಗೆ ಹೊಸದಾಗಿ ನಿರ್ಮಿಸಿರುವ ಟರ್ಮಿನಲ್ 2 ದೇಶೀಯ ಮತ್ತು ಅಂತಾರಾಷ್ಟ್ರೀಯ ನಿರ್ಗಮನದ ವಲಯದಲ್ಲಿ ತಲಾ 180 ಚದರ ಮೀಟರ್ಗಳ ಜಾಗ ಗುರುತಿಸಿದ್ದಾರೆ. ಅಲ್ಲಿ ವಿಭಿನ್ನ ಶೈಲಿಯಲ್ಲಿ ವಿನ್ಯಾಸಗೊಳಿಸಿದ ಆಕರ್ಷಕ ಮಳಿಗೆಯಲ್ಲಿ ಉತ್ಪನ್ನಗಳ ಮಾರಾಟ ಆಗತ್ತೆ ಅನ್ನೋ ಪ್ಲಾನ್ ಇದೆ. ನಮ್ಮ ನಾಡಿನ ಅಸ್ಮಿತೆ ಬಿಂಬಿಸುವ ಈ ಸಂಸ್ಥೆಗಳ ಉತ್ಪನ್ನಗಳನ್ನ ವಿಮಾನ ನಿಲ್ದಾಣದಲ್ಲಿನ ಗ್ರಾಹಕರಿಗೆ ಒಂದೇ ಸೂರಿನಡಿ ಸಿಗುವಂತೆ ಮಾಡೋ ಯೋಜನೆ ನಿಜಕ್ಕೂ ಉತ್ತಮ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.